ಹಿಚ್ಚ ಹರ್ಬಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಈ ಗ್ಯಾಸ್ಟ್ರಿಕ್ ಅಂತಂದ್ರೇನು, ಗ್ಯಾಸ್ಟ್ರಿಕ್ ಬರೋದಕ್ಕೆ ಕಾರಣಗಳು ಏನಿರ್ಬೋದು, ಗ್ಯಾಸ್ಟ್ರಿಕ್ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಸಾಕಷ್ಟು ಜನ ಟೈಮ್ಲಿ ಊಟ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಇದಕ್ಕೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಅಥವಾ ಇನ್ನೂ ಸಾಕಷ್ಟು ಜನ ಸ್ಪೈಸಿ ಫುಡ್ನ ಜಾಸ್ತಿ ತಗೊಳ್ತಿರ್ತಾರೆ, ಅಥವಾ ಪದೇ ಪದೇ ಕಾಫಿ ಟೀ ಕುಡಿಯೋದ್ರಿಂದ ಕೂಡ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ಬರುತ್ತಾ. ಹಾಗಿದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಆಹಾರದ ಪದ್ಧತಿ ಯಾವ ರೀತಿ ಇರಬೇಕಾಗತ್ತೆ, ಇನ್ನು ಬಹಳ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಊಟ ಸೇವನೆ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಇದರಿಂದ ಹೇಗೆ ನಾವು ಹೊರಗಡೆ ಬರಬೇಕು, ಇನ್ನು ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳಿದೆ, ಇದೆಲ್ಲದ್ರ ಬಗ್ಗೆ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ವೇತಾ ನವೀನ್ ಅವರಿದ್ದಾರೆ. ವೈದ್ಯರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಟಿವಿಯ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ. ಇಚ್ಚಾ ಹರ್ಬಲ್ಸ್ ಇರುವಂತದ್ದು ಬೆಂಗಳೂರಿನ ವಿಜಯನಗರನಲ್ಲಿ ಡಾಕ್ಟರ್ನ ಕೂಡ ನೀವು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರಿಗೆ ಬೇರೆ ಬೇರೆ ಬ್ರಾಂಚಸ್ ಕೂಡ ನಿಮಗಿದೆ. ಅಂದ್ರೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಇದೆ, ಹಾಗೆ ಮೈಸೂರು, ಮಂಡ್ಯ, ಮದ್ದೂರು, ಶಿವಮೊಗ್ಗ, ಹಾಗೆ ಹುಬ್ಬಳ್ಳಿನಲ್ಲಿ ಕೂಡ ಇದೆ. ನೀವು ಇಲ್ಲಿ ಕೂಡ ನೇರವಾಗಿ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಬಹುದು. ಇದೆಲ್ಲದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಬೇಕು ಅಂತ ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಸೊ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ರು ಅಥವಾ ಇಬ್ರು ಅವ್ರ ಲೈಫ್ ಟೈಮ್ ನಲ್ಲಿ ಒಂದೆರಡು ಸಲ ಆದ್ರೂ ಬಂದಿರುವಂಥದ್ದು ಸರ್ವೇ ಸಾಮಾನ್ಯ. ಈ ಗ್ಯಾಸ್ಟ್ರಿಕ್ ನ ಯಾವ ರೀತಿ ಡಿಫೈನ್ ಮಾಡ್ತಿದ್ದೀರಾ ಆಯುರ್ವೇದದ ಪ್ರಕಾರ ಡಾಕ್ಟರ್? ಈ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಅದನ್ನು ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಇತ್ತೀಚೆಗೆ ಅವ್ರ ಲೈಫ್ ಸ್ಟೈಲಿಂದ ಆಗಿರ್ಬೋದು, ಫುಡ್ಡಿಂದ ಆಗಿರ್ಬೋದು ಸಫರ್ ಮಾಡ್ತಾನೆ ಇರ್ತಾರೆ. ಆಯುರ್ವೇದದಲ್ಲಿ ನಾವು ಇದನ್ನು ಆಮ್ಲಪಿತ್ತ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ದೇಹದಲ್ಲಿ ಪಿತ್ತ ದೋಷ ಜಾಸ್ತಿ ಆದರೆ ಅದನ್ನು ಆಮ್ಲೀಯತೆಗೆ ಒಳಗಾಗುತ್ತೆ. ಸೊ ಅದರಿಂದ ನಿಮಗೆ ಆಮ್ಲಪಿತ್ತ ಬರುತ್ತೆ, ಅಂದರೆ ಅಸಿಡಿಟಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಇದನ್ನು ಆಯುರ್ವೇದದ ಪ್ರಕಾರ ನಾವು ಹೇಳಬೇಕಂತಂದರೆ ಅನ್ನವಹ ಸೋತ್ರಸ್, ಅಂದರೆ ಸುಮಾರು ಸೋತ್ರಸ್ಗಳು ಬರುತ್ತೆ. ಸೊ ಅನ್ನವಹ ಸೋತ್ರಸ್ ದೃಷ್ಟಿಯಿಂದ ನಿಮಗೆ ಈ ಆಸಿಡಿಟಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಖಂಡಿತವಾಗ್ಲೂ. ಸೊ ಗ್ಯಾಸ್ಟ್ರಿಕ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು. ನಿಮಗೂ ಕೂಡ ಹಲವಾರು ರೀತಿಯಾಗಿರುವಂತಹ ಬೇರೆ ಬೇರೆ ಕಾರಣಗಳಿಂದ ಗ್ಯಾಸ್ಟ್ರಿಕ್ ಬಂದಿರಬಹುದು. ಇನ್ನು ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪ್ರಮುಖವಾಗಿರುವಂಥ ಕಾರಣ ಅಂತಂದ್ರೆ ನಾವು ಮಾಡುವಂಥ ತಪ್ಪುಗಳಾಗಿರುತ್ತಾ, ಅಥವಾ ಯಾವೊಂದು ಕಾರಣಗಳಿಂದ ನಮಗೆ ಗ್ಯಾಸ್ಟ್ರಿಕ್ ಕಾಣಿಸ್ಕೊಳ್ಬಹುದು, ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಗ್ಯಾಸ್ಟ್ರಿಕ್ ಮುಖ್ಯವಾಗಿ ನಮ್ಮಿಂದನೇ ಬರೋದು. ಯಾಕಂದರೆ ನಿಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ. ನಾವೀಗ ಆಯುರ್ವೇದದ ಪ್ರಕಾರ ಹೋದರೆ ವಿರುದ್ಧ ಆಹಾರ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಈಗ ಮೊಸರು ತಿಂದಾಗ ಮೊಸರು ಜೊತೆ ನೀವು ಬೇರೆ ಬೇರೆ ಹಾಲನ್ನು ಕುಡಿಯೋದಾಗಿರಬಹುದು, ಇಲ್ಲ ಹುಳಿ ಐಟಮ್ಸ್ ತಿಂದಾಗ ಅದ್ರ ಜೊತೆ ಸ್ವೀಟ್ ತಿನ್ನುವಂಥದ್ದು ಇರ್ಬೋದು. ಸೊ ಈ ರೀತಿ ವಿರುದ್ಧ ಆಹಾರಗಳನ್ನು ನಾವು ಸೇವಿಸ್ತೀವಿ. ಮತ್ತು ದೂಷಿತ ಆಹಾರ ಅಂದರೆ ಅನ್ಹೈಜೆನಿಕ್ ಫುಡ್ನ ನಾವು ತೊಗೊಂಡ್ರೆ, ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇದ್ದರೆ, ಮತ್ತು ಸೀಸನಲ್ ಕೂಡ ಹೌದು. ಅಂದರೆ ಈಗ ಕೆಲವೊಂದು ಪರ್ಟಿಕ್ಯುಲರ್ ಸೀಸನ್ಸಲ್ಲಿ, ಅಂದರೆ ವರ್ಷ ಮತ್ತು ಶರದ್ ಋತು ಅಂತ ನಾವು ಹೇಳ್ತೀವಿ, ಆವಾಗ ನಮಗೆ ಪಿತ್ತದೋಷ ದೇಹದಲ್ಲಿ ಹೆಚ್ಚಾಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನೀವು ಆಹಾರವನ್ನು ಕೂಡ ಅದೇ ರೀತಿ ತೊಗೊಂಡಾಗ, ಅಂದರೆ ಜಾಸ್ತಿ ಮಸಾಲೆ ಪದಾರ್ಥಗಳು ಇಲ್ಲ ತುಂಬಾ ಫ್ರೈಡ್ ಐಟಮ್ಸ್ ತೊಗೊಂಡಾಗ, ಇಲ್ಲ ಕಾಫಿ ಟೀ ತೊಗೊಂಡಾಗ, ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ನೊಂದು ಸಪ್ರೇಷನ್ ಆಫ್ ನ್ಯಾಚುರಲ್ ಅರ್ಜಸ್ ಅಂತ ಹೇಳ್ತೀವಿ. ಅಂದರೆ ನೀವು ಮಲಮೂತ್ರಗಳನ್ನು ಈಗ ನಿಮಗೆ ಹೋಗಬೇಕು ಅನಿಸ್ತಾ ಇರುತ್ತೆ, ಬಟ್ ಏನೋ ಒಂದು ಕೆಲಸ ಬರುತ್ತೆ, ನೀವು ಹೋಗೋಕ್ಕಾಗಲ್ಲ, ತುಂಬ ಹೊತ್ತು ಅದನ್ನು ನೀವೇನಾದ್ರು ಹಿಡಿದಿಟ್ರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಸ್ಟ್ರೆಸ್ಸಿಂದ ಕೂಡ ನಿಮಗೆ ಹಾರ್ಮೋನಲ್ ಚೇಂಜಸ್ ಆಗಿ ಬಾಡಿಯಲ್ಲಿ, ಅದರಿಂದನೂ ಕೂಡ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರ. ಖಂಡಿತವಾಗ್ಲೂ. ಸೊ ನಾವು ಮಾಡುವಂಥ ತಪ್ಪುಗಳಾಗಿರ್ಬೋದು, ವಿರುದ್ಧ ಆಹಾರಗಳು, ಸ್ಪೈಸಿ ತಗೊಳ್ಳುವಂಥದ್ದು, ಅಥವಾ ಪದೇ ಪದೇ ಕಾಫಿ ಟೀ ತಗೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು. ತುಂಬ ಜನ ಇವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡಿರ್ತೀರಾ, ಆದರೂ ಕೂಡ ಒಂದ್ಸಲ ಬಂತು ಹೋಗ್ತಾನೆ ಇಲ್ಲ, ಅಥವಾ ಎಲ್ಲೋ ಒಂದು ಸ್ವಲ್ಪ ಬೆಟರ್ ಅನಿಸ್ತಾ ಇದೆ, ಇದಕ್ಕೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದರೆ ಇವತ್ತಿನ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಯಾವ ರೀತಿಯಾಗಿರುವಂಥ ಚಿಕಿತ್ಸೆಗಳಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಏನೆಲ್ಲ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ಕೊಡ್ತಾರೆ. ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಅಪಾಯಿಂಟ್ಮೆಂಟ್ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆದುಕೊಳ್ಬಹುದು. ಅದಷ್ಟೇ ಅಲ್ಲದೆ ದೂರದ ಊರುಗಳಲ್ಲಿ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರಿಗೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ನಿಮಗೆ ಮೈಸೂರು, ಮಂಡ್ಯ, ಮದ್ದೂರು, ಶಿವಮೊಗ್ಗ, ಹುಬ್ಬಳ್ಳಿನಲ್ಲಿ ಕೂಡ ಇದೆ, ಹಾಗೆ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಕೂಡ ಇದೆ. ನೇರವಾಗಿ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ನೀವು ಚಿಕಿತ್ಸೆಗಳನ್ನ ಪಡೆದುಕೊಳ್ಬಹುದು. ಸೊ ತುಂಬಾ ಜನ ಕೇಳಿದಾಗ ಅಥವಾ ಮಾತಾಡಿಸಿದಾಗ ಒಬ್ಬೊಬ್ರು ಎಲ್ಲೇ ಅವ್ರು ಹೇಳಿದ್ರು ಆ ಸಿಂಪ್ಟಮ್ಸ್ ಗ್ಯಾಸ್ಟ್ರಿಕ್ಗೆ ರಿಲೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಪ್ರಮುಖವಾಗಿರುವಂಥ ಲಕ್ಷಣಗಳು ಏನು ಹೇಳ್ತಾರೆ? ಈಗ ಎದೆ ಉರಿ ಅಥವಾ ಊಟ ಸೇರೋದಿಲ್ಲ, ಇದಲ್ಲದೆ ಬೇರೆನಾದ್ರೂ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಆಬ್ವಿಯಸ್ಲಿ ನಿಮಗೆ ಅಜೀರ್ಣ ಇರುತ್ತೆ. ಅಂದರೆ ನಿಮ್ಮ ಡೈಜೆಷನ್ ಪವರ್ ಕಡಿಮೆ ಆದಾಗ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಅಲ್ಲಿ ಆಸಿಡ್ ಸೆಕ್ರೇಷನ್ ನಿಮಗೆ ಪ್ರಾಪರಾಗಿ ಆಗ್ತಾ ಇರಲ್ಲ. ಸೊ ಅದರಿಂದ ನಿಮಗೆ ಆಸಿಡಿಟಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಮಲಬದ್ಧತೆ ಸಮಸ್ಯೆ ಅಂದರೆ ಕಾನ್ಸ್ಟಿಪೇಷನ್ ಅಂತ ನಾವು ಹೇಳ್ತೀವಿ. ಮತ್ತು ಎದೆಯಲ್ಲಿ ಉರಿ ಬರುವಂಥದ್ದು, ಉಳಿ ತೇಗು, ಅದನ್ನು ನಾವು ಆಯುರ್ವೇದದಲ್ಲಿ ಆಮ್ಲ ಉದ್ಗಾರ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಸೋರ್ನೆಸ್ ಬರುತ್ತೆ ತೇಗ್ದಾಗ, ಎದೆಯಲ್ಲಿ ಉರಿ ಕಾಣಿಸ್ಕೊಳ್ಳೋದು, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಕೆಲವರಿಗೆ
ಗ್ಯಾಸ್ಟ್ರಿಕ್ ಆದರೆ ಲೂಸ್ ಮೋಷನ್ ಕೂಡ ಆಗ್ತಾ ಇರುತ್ತೆ, ಹೊಟ್ಟೆ ಉಬ್ಬರಿಸುವಂತಹ ಸಮಸ್ಯೆ, ಕೆಲವರಿಗೆ ಎದೆನೋವು ಬರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಅದನ್ನು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಕೆಲವರು ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಕೆಲವರಿಗೆ ಬೆನ್ನಲ್ಲಿ ನೋವು ಬರುವಂಥ ಸಮಸ್ಯೆ. ಸೊ ಈ ರೀತಿ ಲಕ್ಷಣಗಳು ನಿಮಗೆ ಗ್ಯಾಸ್ಟ್ರಿಕ್ ಬಂದರೆ ಕಾಣಿಸ್ಕೊಳ್ತಾ ಇರುತ್ತೆ. ಇದರಲ್ಲಾದ್ರೂ ಟೈಪ್ಸ್ಗಳು ನೋಡ್ತೀರಾ ಡಾಕ್ಟರ್, ಏನಾದರೂ ವಿಧಗಳು? ನಿಮಗೆ ಅಂದರೆ ಆಯುರ್ವೇದದ ಮೂಲಕ ನಾವು ನೋಡೋದಾದರೆ ಆಯುರ್ವೇದದಲ್ಲಿ ಊರ್ಧ್ವಗ ಆಮ್ಲಪಿತ್ತ ಅಧೋಗ ಆಮ್ಲಪಿತ್ತ ಅಂತ 2 ವಿಧಗಳು ಇದೆ. ಮೇಯ್ನಾಗಿ ಊರ್ಧ್ವಗ ಅಂತ ಅಂದರೆ ಏನು ಅಂತ ಹೇಳಿದ್ರೆ ನಿಮಗೆ ವಾಮಿಟ್ ಬರ್ತಾ ಇರುತ್ತೆ, ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ನಿಮಗೆ ಗ್ಯಾಸ್ಟ್ರಿಕ್ ಬಂದರೆ ವಾಮಿಟ್ ಮಾಡಬೇಕು ಅನ್ಸೋದು, ಇಲ್ಲ ಬಾಯಲ್ಲಿ ನೀರು ಬರೋದಾಗಿರ್ಬೋದು, ಇಲ್ಲ ತೇಗು ಬರ್ತಾ ಇರುತ್ತೆ, ಹುಳಿ ತೇಗು ಬರೋದು. ಸೊ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅಧೋಗ ಆಮ್ಲಪಿತ್ತ ಅಂತಂದರೆ ನಿಮಗೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಅದು ಸ್ಮೆಲ್ ಅಂದರೆ ತುಂಬ ಕೆಟ್ಟ ಸ್ಮೆಲ್ಲಿನ ಮೋಷನ್ಗೆ ನೀವು ಹೋಗ್ತಾ ಇರ್ತೀರ. ಸೊ ಆವಾಗ ನಿಮಗೆ ಅಧೋಗ ಆಮ್ಲಪಿತ್ತ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಅದನ್ನು. ಓಕೆ, ಹಾಗಾದರೆ ಈ ಒಂದು ಆಮ್ಲಪಿತ್ತವನ್ನು ಗುಣಪಡಿಸೋದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆಗಳಿದೆಯಾ? ಖಂಡಿತ ಇದೆ. ಆಮ್ಲಪಿತ್ತನ ನೀವು ಗುಣಪಡಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು, ಮತ್ತು ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಕೊಡ್ತೀವಿ. ಅಂದರೆ ವಮನ ಮಾಡಿಸ್ತೀವಿ, ವಿರೇಚನ ಮಾಡಿಸ್ತೀವಿ, ಬಸ್ತಿ ಅಂತ ಹೇಳ್ತೀವಿ, ಅಂದರೆ ಈ ಅನುವಾಸನ ಬಸ್ತಿ, ಆಯಿಲ್ ನಾವು ಇನ್ಸರ್ಟ್ ಮಾಡೋದಿರ್ಬೋದು ಏನಲ್ ಕೆನಾಲ್ ಮೂಲಕ. ಸೊ ಈ ರೀತಿ ಚಿಕಿತ್ಸೆಗಳು ಕೂಡ ಇರುತ್ತೆ, ಮತ್ತು ಮೆಡಿಸಿನ್ಸ್ ಕೂಡ ಇರುತ್ತೆ, ಶಮನ ಔಷಧಿ ಇರ್ಬೋದು. ಈಗ ಮುಖ್ಯವಾಗಿ ನಮ್ಮ ಕ್ಲಿನಿಕ್ಕಿಗೆ ನಾವು ಬಂದರೆ ಜೀರಾ ಪ್ಲಸ್ ADP ಅಂತ ಅಂದ್ಬಿಟ್ಟು ಅದನ್ನು ನಾವು ಗ್ಯಾಸ್ಟ್ರಿಕ್ಕಿಗೆ ಕೊಡ್ತೀವಿ. ಸೊ ಈ ರೀತಿ ಔಷಧಿಗಳನ್ನು ತಗೊಳ್ಳೋದ್ರಿಂದ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ವರ್ಷಗಳಿಂದ ಇದೆ ಅಂದಾಗ ಯಾವ ರೀತಿಯಾಗಿರುವಂಥ ಚಿಕಿತ್ಸೆಗಳ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ವೈದ್ಯರು ತಿಳಿಸ್ತಾ ಇದ್ರು. ಆಹಾರದಲ್ಲಿ ಬದಲಾವಣೆಗಳನ್ನ ತಿಳಿಸ್ತಾರೆ. ಚಿಕಿತ್ಸೆ ಅಂತಂದರೆ ಪಂಚಕರ್ಮದ ಚಿಕಿತ್ಸೆಗಳ ಅವಶ್ಯಕತೆ ಇತ್ತು ಅಂತಂದರೆ ಅದನ್ನು ಕೂಡ ತಮಗೆ ಸಜೆಸ್ಟ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಈಗ ಜೀರಾ ಪ್ಲಸ್ ಮತ್ತು ADP ವಾಟರ್ ಅಂತ ಹೇಳಿದ್ರಿ. ಸೊ ಇದು ಯಾವ ರೀತಿಯಾಗಿರುವಂಥ ಪ್ರಾಡಕ್ಟು, ಇದು ಗ್ಯಾಸ್ಟ್ರಿಕ್ಗೆ ಹೇಗೆ ಸಹಾಯ ಮಾಡುತ್ತೆ? ದೇಹದಲ್ಲಿ ಪಿತ್ತ ಜಾಸ್ತಿ ಆದರೆ ನಮಗೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಆಲ್ರೆಡಿ ಆವಾಗಲೇ ಹೇಳಿದೆ. ಸೊ ಮುಂಚೆ ಹಿಂದಿನ ಕಾಲದಲ್ಲಿ ಅಭ್ಯಾಸ ಆಯಿತು, ಕೆಲವರು ಜೀರಿಗೆನ ತಿಂದುಬಿಟ್ಟು ನಂತರ ಊಟ ಮಾಡಿ ಅಂತ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ. ಈ ಒಂದು 20 ಮಿನಿಟ್ಸ್ ಗ್ಯಾಪು ಇಲ್ಲ 50 ಮಿನಿಟ್ಸ್ ಗ್ಯಾಪಲ್ಲಿ ಊಟಕ್ಕಿಂತ ಮುಂಚೆ ಜೀರಿಗೆ ಅಗದು ತಿನ್ನಬೇಕು ಅಂತ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಪಿತ್ತ ದೋಷ ಕಡಿಮೆ ಮಾಡುತ್ತೆ, ಮತ್ತು ಆ್ಯಸಿಡ್ ಸೆಕ್ರೇಷನ್ ಅದು ಪ್ರಾಪರಾಗಿ ಮಾಡುತ್ತೆ. ಸೊ ಜೀರಿಗೆ ಮತ್ತು ಅದ್ರ ಜೊತೆಗೆ ಅಜ್ವಾಯಿನ್ ಆ ರೀತಿ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರುವಂತಹ ಇದು ಜೀರಾ ಪ್ಲಸ್ ಸಿರಪ್, ಅದು ನಿಮಗೆ ಫುಡ್ ಸಪ್ಲಿಮೆಂಟ್ ಥರ, ಇದು ಮೆಡಿಸಿನ್ ಅಲ್ಲ, ಫುಡ್ ಸಪ್ಲಿಮೆಂಟ್ ಆಗಿರೋದ್ರಿಂದ ದಿನನಿತ್ಯ ಯಾರು ಬೇಕಾದರೂ ಅದನ್ನು ಸೇವಿಸ್ಬೋದು. ಇದರಿಂದ ನಿಮ್ಮ ದೇಹದಲ್ಲಿ ಪಿತ್ತ ದೋಷ ಕಡಿಮೆ ಆಗುತ್ತೆ, ಮತ್ತು ಆ್ಯಸಿಡ್ ಸೆಕ್ರೇಷನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ADP ಪೌಡರ್ ಏನಕ್ಕೆ ಅಂದರೆ ನಿಮ್ಮ ಡೈಜೆಷನ್ ಕೆಪಾಸಿಟಿ ಸ್ಟ್ರಾಂಗ್ ಆಗಿದ್ದರೆ, ಅಂದರೆ ಪ್ರಾಪರ್ ಆಗಿದ್ದರೆ ನಿಮಗೆ ಫುಡ್ ಪ್ರೋಸೆಸ್ ಡೈಜೆಷನ್ ಆಗೋ ಪ್ರೋಸೆಸ್ ನಿರಂತರವಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ADP ಪೌಡರ್ನ ನಾವು ಕೊಡ್ತೀವಿ. ಓಕೆ, ಸೊ ಇದನ್ನು ಒಂದು ಜೀರಾ ಪ್ಲಸ್ ಮತ್ತು ADP ಪೌಡರ್ ಬಳಸೋದ್ರಿಂದ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಾವು ಹೇಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ? ಅವಾಗಲೇ ಹೇಳ್ದಂಗೆ ಜೀರಾ ಪ್ಲಸ್ ಪಿತ್ತ ದೋಷನ ನಿಮ್ಮ ದೇಹದಲ್ಲಿ ಕಡಿಮೆ ಮಾಡ್ತಾ ಬರುತ್ತೆ. ಅದ್ರ ಜೊತೆ ನಾವು ಅಜ್ವಾಯಿನ್ ಕೂಡ ಹಾಕಿದ್ದೀವಿ, ಹಿಂಗ್ ಕೂಡ ಇದೆ, ಮತ್ತು ಈ ಮೆಂತ್ಯ. ಈಗ ದಿನನಿತ್ಯ ನಾವು ಏನು ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ದಾಲ್ಚಿನ್ನಿ ಇರ್ಬೋದು, ಮನೆಯಲ್ಲೇ ಬಳಸೋವಂಥ ಪದಾರ್ಥಗಳಿಂದ ಮಾಡಿರೋದಿದು. ಸೊ ಏನಾಗುತ್ತೆ, ನಿಮಗೆ ಆ್ಯಸಿಡ್ ಸೆಕ್ರೇಷನ್ ಏನಾಗಿರುತ್ತೆ ಅದು ದೇಹದಲ್ಲಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಪ್ರಾಪರಾಗಿ ಆ್ಯಸಿಡ್ ಸೆಕ್ರೇಷನ್ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಅಷ್ಟೊಂದು ಆಮ್ಲೀಯತೆ ಬರಲ್ಲ. ಅಂದರೆ ಪಿತ್ತದೋಷ ಕಡಿಮೆ ಆದಾಗ ನಮಗೆ ಆಮ್ಲೋದ್ಗಾರ ಆಗಿರಬಹುದು, ಅಥವಾ ಎದೆಯಲ್ಲಿ ಉರಿ ಬರ್ಬೋದು. ಜೀರಿಗೆ ಮುಖ್ಯವಾಗಿ ನಿಮ್ಮ ದೇಹವನ್ನು ತಂಪುಗೊಳಿಸುತ್ತೆ. ಸೊ ಆದ್ದರಿಂದ ಇದನ್ನು ತೊಗೊಂಡ್ರೆ ಆ ಸಿಂಪ್ಟಮ್ಸ್ ಏನಿರುತ್ತೆ ಅದೆಲ್ಲ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ತುಂಬ ಜನ ಅವರೇ ಸೆಲ್ಫ್ ಡಾಕ್ಟರ್ಸ್ ಆಗಿಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಗ್ಯಾಸ್ಟ್ರಿಕ್ ಇದೆ ಅಂದಾಗ ಒಂದೆರಡು ಮಾತ್ರೆಗಳನ್ನು ತೊಗೊಳ್ಳೋವಂಥದ್ದು ಸರ್ವೇ ಸಾಮಾನ್ಯ, ಅಥವಾ ಊಟಕ್ಕೆ ಮುಂಚೆ ರೆಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ನುಂಗ್ಬಿಟ್ಟು ತೊಗೊಂಡ್ಬಿಡೋಣ ಅಂತ. ಸೊ ಇದರಿಂದ ನಂತರದಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದು ಅವ್ರಿಗೂ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಜೀರಾ ಪ್ಲಸ್ ಆಗಿರ್ಬೋದು, ADP ಪೌಡರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಅನ್ನೋ ನಾವೀಗ ಆ್ಯಂಟಾಸಿಡ್ ತೊಗೊಂಡ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ. ಒಂದು 5 ಮಿನಿಟ್ಸಲ್ಲೇ ನೀವು ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ. ಬಟ್ ಸ್ಟಿಲ್ ಮತ್ತೆ ಏನಾದರೂ ನೀವು ಮಸಾಲೆ ಐಟಮ್ಸ್ ತೊಗೊಂಡ್ರೆ, ಇಲ್ಲ ಫುಡ್ಡಲ್ಲಿ ಏನಾದರೂ ಟೈಮಿಂಗ್ಸಲ್ಲಿ ವೇರಿಯೇಷನ್ ಆದರೆ ಮತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಬರ್ತಾ ಇರುತ್ತೆ. ಬಟ್ ಈ ಜೀರಾ ಪ್ಲಸ್ ADPನ ನಾವು ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಇದು ನಿಮ್ಮ ದೋಷದ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ನಿಮಗೆ ರಿಸಲ್ಟ್ ಸಿಗೋದಕ್ಕೆ ಒಂದು 10 ರಿಂದ 15 ದಿನ ಬೇಕಾಗುತ್ತೆ. ಬಟ್ ಏನಂತಂದರೆ ದೋಷಗಳನ್ನ ಅದು ಕಡಿಮೆ ಮಾಡ್ತಾ ಬರುತ್ತೆ, ಮತ್ತು ನಿಮ್ಮ ಡೈಜೆಷನ್ ಪ್ರೋಸೆಸ್ನ ಏನಾಗುತ್ತೆ ಅದು ಪ್ರಾಪರಾಗಿ ಮಾಡುತ್ತೆ. ಸೊ ನಿಮಗೆ ಒಂದು 7-8 ದಿನ 10 ದಿನ ಆಗ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಂತರ ಅದೊಂದು ಕೋರ್ಸ್ ಇರುತ್ತೆ, ಆ ಕೋರ್ಸ್ನ ಮುಗಿಸಿದ ಮೇಲೆ ಏನಾಗುತ್ತೆ ನಿಮಗೆ ಮತ್ತೆ ಅದು ನೀವೇನೇ ಮಸಾಲೆಯುಕ್ತ ಆಹಾರ ಪದಾರ್ಥಗಳನ್ನು ತಿಂದ್ರೂ ಮುಂಚೆ ಯಾವ ರೀತಿ ನೀವು ಗ್ಯಾಸ್ಟ್ರಿಕ್ನ ಫೇಸ್ ಮಾಡ್ತಾ ಇದ್ರಿ, ಇಶ್ಯೂಸ್ ಆಗಿರ್ಬೋದು ಅಥವಾ ಅದರ ಲಕ್ಷಣಗಳಾಗಿರ್ಬೋದು, ಅಷ್ಟೊಂದು ಕಾಣಿಸ್ಕೊಳ್ಳಲ್ಲ ನಿಮಗೆ.
ಖಂಡಿತವಾಗ್ಲೂ. ಸೊ ಸಾಕಷ್ಟು ಜನ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ರೆ, ಎಲ್ಲ ಥರ ಮೆಡಿಕೇಶನ್ಸ್ ತಗೊಂಡಾಗಿದೆ, ಆದರೂ ಕೂಡ ಗ್ಯಾಸ್ಟ್ರಿಕ್ಕಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಅಥವಾ ಊಟ ಸೇರ್ತಾ ಇಲ್ಲ, ನಮಗೆ ತಿಂಡಿ ತಿನ್ನೋದಕ್ಕಾಗೋದಿಲ್ಲ, ಎಲ್ಲವೂ ಕೂಡ ಅವಾಯ್ಡ್ ಮಾಡಿದ್ದೀವಿ, ಕಾಫಿ ಟೀ ಬಿಟ್ಟಿದ್ದೀವಿ, ಆದರೂ ಕೂಡ ಈ ಒಂದು ಸಮಸ್ಯೆ ಇದೆ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಈಗಷ್ಟೇ ನಮಗೆ ವೈದ್ಯರು ತಿಳಿಸ್ತಾ ಇದ್ರು, ಒಂದು ಜೀರಾ ಪ್ಲಸ್ ಆಗಿರ್ಬೋದು, ADP ಪೌಡರು ನಮಗೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ, ಇದರ ಒಂದು ಚಿಕಿತ್ಸೆನ ನೀವು ಕೂಡ ಪಡೆದುಕೊಳ್ಬೇಕು ಅಂತಂದರೆ ಟಿವಿಯ ಸ್ಕ್ರೀನ್ ಮೇಲೆ ನಿಮಗೆ ಇಚ್ಛಾ ಹರ್ಬಲ್ಸ್ ಫೋನ್ ನಂಬರ್ ಬರ್ತಾ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿರುವಂಥದ್ದು. ನೇರವಾಗಿ ಬಂದು ಡಾಕ್ಟರ್ ಶ್ವೇತಾ ನವೀನ್ ಅವ್ರನ್ನ ಭೇಟಿ ಮಾಡ್ಬೋದು. ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆದುಕೊಳ್ಳಿ. ಇನ್ನು ಕಾರ್ಯಕ್ರಮನ ದೂರದ ಊರುಗಳಿಂದ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಮೈಸೂರು, ಮದ್ದೂರು, ಮಂಡ್ಯ, ಶಿವಮೊಗ್ಗ, ಹುಬ್ಬಳ್ಳಿನಲ್ಲಿ ಕೂಡ ನೀವು ನೇರವಾಗಿ ಆಯುರ್ವೇದ ವೆಲ್ನೆಸ್ ಸೆಂಟರ್ಗೆ ವಿಸಿಟ್ ಮಾಡ್ಬೋದು. ಈ ಒಂದು ಚಿಕಿತ್ಸೆಗಳನ್ನ ಪಡೆದುಕೊಳ್ಬೋದು. ಇನ್ನು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಕೂಡ ನಿಮಗೆ ಅವಕಾಶ ಇರುತ್ತೆ, ನೇರವಾಗಿ ಹೋಗಿ ವೈದ್ಯರನ್ನ ನೀವು ಭೇಟಿ ಮಾಡಬಹುದು. ಸೊ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಸಫರ್ ಆಗ್ತಿರೋರಿಗೆ ಯಾವುದೇ ರೀತಿಯಾಗಿರುವಂಥ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಈ ಒಂದು ಜೀರಾ ಪ್ಲಸ್ ADP ಪೌಡರ್ ತಗೊಳ್ಳೋದ್ರಿಂದ ಅನ್ನೋದ್ರ ಬಗ್ಗೆ ನಮಗೆ ನೀವು ತಿಳಿಸ್ತಾ ಇದ್ರಿ. ಈ ಒಂದು ಡೋಸೇಜ್ ಬಗ್ಗೆ ಮಾತಾಡೋದಾದ್ರೆ ಎವ್ರಿ ಮೀಲ್ಗಿಂತ ಮುಂಚೆ ನಾವು ಇದನ್ನು ತಗೊಳ್ಬೇಕಾಗುತ್ತಾ, ಬ್ರೇಕ್ಫಾಸ್ಟ್ ಮುಂಚೆ ಅಥವಾ ಊಟದ ಮುಂಚೆ, ಯಾವ ರೀತಿ ಇದರ ಒಂದು ಡೋಸೇಜ್ ಇರುತ್ತೆ? ನಾವು ಎರಡು ಏನಕ್ಕೆ ಮಾಡಿದ್ದೀವಿ ಅಂದರೆ, ಎರಡು ನಾನು ಇಲ್ಲಿ ಮೆಡಿಸನ್ನ ಹೇಳ್ತಾ ಇದ್ದೀನಿ. ಒಂದು ಜೀರಾ ಪ್ಲಸ್ ಅದು ಸಿರಪ್ ಬರುತ್ತೆ, ADP ಪೌಡರ್ ಬರುತ್ತೆ. ಈಗ ನಾವು ಬರೀ ಪಿತ್ತದೋಷನ ಕಡಿಮೆ ಮಾಡಿಕೊಂಡ್ರೆ ಸಾಕಾಗಲ್ಲ. ನಮ್ಮ ದೇಹದಲ್ಲಿ ನಮ್ಮ ಡೈಜೆಷನ್ ಪವರ್ನ ಕೂಡ ನಾವು ಸ್ಟ್ರೆಂತ್ ಮಾಡ್ಕೊಳ್ಬೇಕು. ಸೊ ಆವಾಗ ಮಾತ್ರ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರ ಬರೋದಕ್ಕೆ ಸಾಧ್ಯ. ADP ಪೌಡರ್ನ ಊಟಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಡೈಜೆಷನ್ ಕೆಪಾಸಿಟಿ ಸ್ಟ್ರಾಂಗ್ ಆಗುತ್ತೆ. ಸೊ ಜೀರಾ ಪ್ಲಸ್ನ ನಾವು ಊಟ ಆದಮೇಲೆ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ನೀವು ಊಟ ಅಂದರೆ ನೀವು ಏನಾದರೂ ತಿಂದ ನಂತರ ಆ್ಯಸಿಡ್ ಸೆಕ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ನಾವು ಜೀರಾ ಪ್ಲಸ್ನ ನಂತರ ಕೊಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ನಿಮ್ಮ ಪಿತ್ತ ಬ್ಯಾಲೆನ್ಸ್ ಆಗೋದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ನಿಮ್ಮ ಡೈಜೆಷನ್ ಕೆಪಾಸಿಟಿ ಕೂಡ ಸ್ಟ್ರೆಂತ್ ಅನ್ಕೊಳ್ಳುತ್ತೆ. ಈಗ ತುಂಬ ವರ್ಷದಿಂದ ಗ್ಯಾಸ್ಟ್ರಿಕ್ ಇರೋರು ಇರ್ತಾರೆ, ಅಥವಾ ಇನಿಷಿಯಲಿ ಸ್ಟಾರ್ಟ್ ಆಗಿರೋರು ಕೂಡ ಇರ್ತಾರೆ. ಇದರ ರಿಸಲ್ಟ್ಸ್ ನಮಗೆ ಗೊತ್ತಾಗಬೇಕು ಅಂತಂದರೆ ಎಷ್ಟು ದಿನ ಬೇಕಾಗುತ್ತೆ ರಿಸಲ್ಟ್ಸ್? ನಾನು ಅವಾಗಲೇ ಹೇಳ್ದಂಗೆ, ಈಗ ನೀವು ಅಲೋಪತಿ ಮೆಡಿಸಿನ್ ತೊಗೊಂಡ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಮತ್ತೆ ನೀವು ಅದಕ್ಕೆ ಕೆಲವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ನಾನು ಈ ಥರ ಮೆಡಿಸಿನ್ ತೊಗೊಳ್ತೀನಿ, ಒಂದು 5 ನಿಮಿಷದಲ್ಲೇ ನನಗೆ ರಿಲ್ಯಾಕ್ಸ್ ಆಗುತ್ತೆ, ಮತ್ತೆ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ. ಈವನ್ ನಮ್ಮ ಕೆಲವರು ಪೇಷಂಟ್ ರೆಗ್ಯುಲರಾಗಿ ತೊಗೊಳ್ಳೋರು ಇದ್ದಾರೆ. ಒಂದು 2-3 ಮಂತ್ಸಿಂದ ಆ್ಯಂಟಾಸಿಡ್ ಡೈಲಿ ತೊಗೊಳ್ತೀನಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಬಟ್ ಅದು ಸೇಫ್ ಅಲ್ಲ. ನಿಮಗೆ ಎಲ್ಲೋ ಒಂದು ಕಡೆ ಅದು ಸೈಡ್ ಎಫೆಕ್ಟ್ಸ್ ಕೊಡ್ತಾ ಇರುತ್ತೆ. ಬಟ್ ಇದನ್ನು ತೊಗೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ, ಇದು ಸೇಫ್ ಕೂಡ ಹೌದು, ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ದಿನನಿತ್ಯ ನಾವು ಮನೆಯಲ್ಲಿ ಏನು ಬಳಸ್ತೀವಿ ಅದೇ ಪದಾರ್ಥ ಬಳಸಿ ಫುಡ್ ಸಪ್ಲಿಮೆಂಟ್ ರೀತಿ ಇದನ್ನು ಮಾಡಿರೋದ್ರಿಂದ, ಸೊ ದಿನ ತೊಗೊಳ್ಳೋದ್ರಿಂದನೂ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ನಿಮಗೆ ಒಂದು 5ರಿಂದ 10 ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಅದೇನೇ ಲಕ್ಷಣಗಳಿರುತ್ತೆ. ಎದೆ ಉರಿ ಆಗಿರ್ಬೋದು, ಇಲ್ಲ ಕೆಲವರಿಗೆ ವಾಂತಿ ಬರುವಂಥದ್ದು ತೊಂದರೆ ಇರುತ್ತೆ, ಇಲ್ಲ ಕೆಲವರಿಗೆ ಅಜೀರ್ಣ ಬರ್ತಾ ಇರುತ್ತೆ, ಇಲ್ಲ ಏನೋ ತಿಂದ ತಕ್ಷಣ ಹೊಟ್ಟೆ ಉಬ್ಬರಿಸ್ಕೊಳ್ಳೋದಿರ್ಬೋದು. ಈ ರೀತಿ ಲಕ್ಷಣಗಳು ನಿಮಗೆ 5ರಿಂದ 10 ದಿನದಲ್ಲಿ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಇನ್ನು ಒಂದು ಜೀರಾ ಪ್ಲಸ್ ಆಗಿರ್ಬೋದು, ಜೊತೆಗೆ ADP ಪೌಡರ್ನ ಲಾಂಗ್ ಟರ್ಮ್ನಲ್ಲಿ ಬಳಸೋದ್ರಿಂದ ಏನಾದರೂ ಸಮಸ್ಯೆಗಳಿರುತ್ತಾ ಡಾಕ್ಟರ್? ಹೇಳಿ. ನಮ್ಮ ದೇಹದಲ್ಲಿ ಏನಿರುತ್ತೆ, ಕೆಲವೊಂದು ಗಟ್ ಮೈಕ್ರೋಬ್ಸ್ ಅಂತ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಅಥವಾ ಡಯಟರಿ ಫೈಬರ್ಸ್ ಆಗಿರ್ಬೋದು, ಅದನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ನಮ್ಮ ದೇಹದಲ್ಲಿ ಸಾಧ್ಯ ಆಗದೇ ಇದ್ದಾಗ ಆ ಮೈಕ್ರೋಬ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು ಲಾಂಗ್ ಟರ್ಮಲ್ಲಿ ತಗೊಳ್ಳೋದ್ರಿಂದ ಆ ಗಟ್ ಹೆಲ್ತ್ನ ನೀವು ಕಾಪಾಡ್ಕೊಳ್ಬೋದು, ಆ ಮೈಕ್ರೋಬ್ಸ್ನ ನೀವು ಹೆಲ್ತಿಯಾಗಿ ಇಟ್ಕೊಳ್ಬೋದು. ಸೊ ಅದರಿಂದ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಇವಾಗ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಜೊತೆನಲ್ಲಿ IBS ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಸಮಸ್ಯೆ ಏನು, ಇದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? IBS ಅಂದರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ತುಂಬ ಜನಕ್ಕಿರುತ್ತೆ. ಈಗ ನಾನು ಎಲ್ಲಾದರೂ ಹೊರಟಿರ್ತೀನಿ, ಹೊರಟಾಗ ಕೆಲವರಿಗೆ ಮೋಷನ್ಗೆ ಹೋಗುವಂತಹ ಸಮಸ್ಯೆ ಇರುತ್ತೆ, ಇಲ್ಲ ಯಾವುದಾದ್ರೂ ಫಂಕ್ಷನ್ಗೆ ಹೋಗಿರ್ತಾರೆ, ಅಲ್ಲಿ ಇಮಿಡಿಯೇಟಾಗಿ ಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಇದು ಕೂಡ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಿಂದನೇ ಬರ್ತಾ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮಲ್ಲಿ ತೊಂದರೆ ಇದ್ದರೆ ಅದು ಬರ್ತಾ ಇರುತ್ತೆ. ಸೊ ಜೀರಾ ಪ್ಲಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ದೇಹ ತಂಪಾಗೋದ್ರ ಜೊತೆಗೆ ಪಿತ್ತ ಕಡಿಮೆ ಆಗೋದ್ರಿಂದ ಇರಿಟೇಬಲ್ ಬೌವೆಲ್ ಸಿಂಡ್ರೋಮನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಸೊ ಅದಾದಾಗ ಏನಾಗುತ್ತೆ, ಮೋಷನ್ಗೆ ಹೋದಾಗ ಉರಿ ಬರ್ತಾ ಇರುತ್ತೆ, ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಓಕೆ. ತುಂಬ ಜನ ಹೇಳ್ತಾರೆ ಊಟ ಮಾಡೋದಕ್ಕೆ ಆಗೋದಿಲ್ಲ, ನನಗೆ ಎದೆ ಉರಿತಾ ಇರುತ್ತೆ, ಒಂದು ತುತ್ತು ತಿನ್ನೋದಕ್ಕೆ ಆಗೋದಿಲ್ಲ, ಈ ಥರ ತುಂಬ ಕಾಮನ್ ಆಗಿ ಹೇಳ್ತಿರ್ತಾರೆ. ಸೊ ಈ ಒಂದು ಲಕ್ಷಣಗಳು ಜೀರಾ ಪ್ಲಸ್ ಸಿರಪ್ ತಗೊಳ್ಳೋದ್ರಿಂದ ಅಥವಾ ADP ಪೌಡರ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ನನಗೆ ರಿಲೀಫ್ ಅನ್ನುವಂಥದ್ದು, ಆ ಸಿಂಪ್ಟಮ್ ಕಡಿಮೆ ಆಗುತ್ತಾ ಡಾಕ್ಟರ್? ಹೇಗೆ? ಖಂಡಿತ ಕಡಿಮೆ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಜೀರಿಗೆ ಆ ರೀತಿ ಎಲ್ಲ ಬಳಸಿ ಮಾಡಿರೋದ್ರಿಂದ ಅದು ಸಿಂಪ್ಟಮ್ಸ್ನ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆಹಾರ ಪದ್ಧತಿನೂ ಕೂಡ ತುಂಬಾ ಇಂಪಾರ್ಟೆಂಟು. ಈಗ ನಾನು ಸ್ಪೈಸಿ ಫುಡ್ ತಿಂತೀನಿ, ಹಸಿಮೆಣ್ಸಿನ್ಕಾಯಿ ತಿಂತೀನಿ, ಇಲ್ಲ ಆಚೆ ಹೋದಾಗ ಚಾಟ್ಸ್ ತಿನ್ಕೊಂಡು ಬರ್ತೀನಿ, ಸಿರಪ್ ತೊಗೊಳ್ತೀನಿ ಅಂತಂದರೆ ಅದು ದೋಷ ಏನು ಕಡಿಮೆ ಆಗ್ತಾ ಇರುತ್ತೆ ದೇಹದಲ್ಲಿ ಮೆಡಿಸಿನಿಂದ, ಅದನ್ನು ನೀವು ಆಚೆಯಿಂದ ಫಿಲ್ ಮಾಡ್ಕೊಂಡು ಬರ್ತಾ ಇರ್ತೀರ. ಸೊ ಅಲ್ಲಿ ಏನಾಗುತ್ತೆ, ಅದು ಕಡಿಮೆ ಆಗಲ್ಲ, ನಿಮಗೆ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ದೇಹದಲ್ಲಿ.
ಸೊ ಅದನ್ನು ನೀವು ಕಂಪ್ಲೀಟಾಗಿ ಹೋಗ್ಲಾಡಿಸ್ಬೇಕಂತಂದರೆ ನೀವು ಡಯಟ್ ಮಾಡಿ. ಒಂದು ಅದೇನು ಕೋರ್ಸ್ ಇರುತ್ತೆ 21 ಡೇಸ್ ಇಲ್ಲ 48 ಡೇಸು, ಆ ರೀತಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಡಯಟ್ನ ನೀವು ಮೇಂಟೈನ್ ಮಾಡಿ ಮೆಡಿಸನ್ನ ತೊಗೊಳ್ಳೋದ್ರಿಂದ ಖಂಡಿತವಾಗಿ ಗ್ಯಾಸ್ಟ್ರೈಟಿಸ್ನ ಸಿಂಪ್ಟಮ್ಸ್ನ ನೀವು ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಈ ಒಂದು ADP ಪೌಡರ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ. ADP ಪೌಡರಲ್ಲಿ ನಾವು ಕಾಮನ್ ಆಗಿ ಸಿಗುವಂಥದ್ದು ಏನಿರುತ್ತೆ, ಜೀರಿಗೆ ಪೌಡರ್ ಇರಬಹುದು, ಮತ್ತು ಈ ಓಂ ಕಾಳು ಇರ್ಬೋದು, ಅಜ್ವಾಯಿನ್ನು, ಮತ್ತು ಇದು ಚಿಯಾ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದರದ್ದು ಎಲ್ಲದನ್ನು ಬಳಸಿನೇ ಮಾಡಿರೋದು. ಸೊ ಅದರಲ್ಲಿ ತುಂಬ ನಮಗೆ ಏನು ಕಾಂಪ್ಲೆಕ್ಸ್ ಮೆಡಿಸಿನ್ ಏನೂ ಇಲ್ಲ, ಅದರಲ್ಲಿ ಕೆಮಿಕಲ್ಸ್ ಏನೂ ಇಲ್ಲ. ಸೊ ದಿನನಿತ್ಯ ನಾವು ಏನು ಕಾಮನ್ ಆಗಿ ನಾವು ಅಡುಗೆ ಮಾಡೋದಕ್ಕೆ ಏನು ಬಳಸ್ತೀವಿ ಅದರನ್ನೇ ಮಾಡಿರೋದ್ರಿಂದ ಇದರಿಂದ ಯಾವ ಅಡ್ಡ ಪರಿಣಾಮನೂ ಕೂಡ ಇರೋದಿಲ್ಲ. ಸೊ ಊಟಕ್ಕೆ ಮುಂಚೆ ತಗೊಳೋದ್ರಿಂದ ಏನಾಗುತ್ತೆ, ನಿಮ್ಮ ಜೀರ್ಣಶಕ್ತಿಯನ್ನು ಇದು ಸ್ಟ್ರೆಂಥನ್ ಮಾಡುತ್ತೆ. ಸೊ ಆವಾಗ ನೀವು ಯಾವುದೇ ಫುಡ್ ತೊಗೊಂಡ್ರೂ ಕೂಡ ಡೈಜೆಷನ್ ಪ್ರಾಪರಾಗಿ ಆಗುತ್ತೆ. ಡೈಜೆಷನ್ ಪ್ರಾಪರಾಗಿ ಆದರೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಏನಿರುತ್ತೆ ಅದು ಪ್ರಾಪರಾಗಿ ಸೆಕ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ನ ಲಕ್ಷಣಗಳು ಯಾವುದು ಬರೋದಿಲ್ಲ. ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಆಹಾರ ಪದ್ಧತಿ ಅಂತ ನೀವು ಪ್ರಾರಂಭದಿಂದ ಹೇಳ್ತಾ ಬಂದಿದ್ರಿ, ಯಾವ ಥರ ಆಹಾರ ಪದ್ಧತಿನ ಫಾಲೋ ಮಾಡಿದ್ರೆ ಗ್ಯಾಸ್ಟ್ರಿಕ್ ಬರದೇ ಇರೋ ಆಗಿರಬಹುದು, ಅಥವಾ ಗ್ಯಾಸ್ಟ್ರಿಕ್ ಬಂದಾಗ ಈ ಒಂದು ಫುಡ್ ಪ್ಯಾಟ್ರನ್ ನಾನು ಫಾಲೋ ಮಾಡಿದ್ರೆ ಸ್ವಲ್ಪ ಅದರಿಂದ ಓವರ್ಕಮ್ ಮಾಡ್ಬೋದು ಅಂತಂದರೆ ಹೇಗೆ ಡಾಕ್ಟರ್? ಈಗ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಕೆಲವರು ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇರಲ್ಲ. ಇವಾಗಿರುವಂಥ ಸ್ಟ್ರೆಸ್ಫುಲ್ ಲೈಫಲ್ಲಿ ಅಂದರೆ ಈಗ ಬೇರೆ ವರ್ಕಿಂಗ್ ಇರ್ತಾರೆ, ಆಬ್ವಿಯಸ್ಲಿ ಮನೇಲಿ ಅಡುಗೆ ಮಾಡೋಕ್ಕಾಗ್ತಾ ಇರಲ್ಲ, ಪ್ರಾಪರಾಗಿ ಟೈಮಿಗೆ ಸರಿಯಾಗಿ ತಿನ್ನೋಕ್ಕಾಗ್ತಾ ಇರಲ್ಲ. ಅಂಥವರು ಏನಾದರೂ ಆಗಲಿ ಪ್ರಾಪರ್ ಟೈಮ್ನ ಮೇಂಟೈನ್ ಮಾಡಲೇಬೇಕು. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರಾಪರ್ ಟೈಮ್ನ ಮೇಂಟೈನ್ ಮಾಡಬೇಕು. ಆದಷ್ಟು ಮನೆಯಲ್ಲೇ ಮಾಡಿರುವಂಥ ಫುಡ್ನ ತೊಗೊಳ್ಳೋದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಮಸಾಲೆ ಐಟಮ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ, ಟೀ ಕಾಫಿನ ಅವಾಯ್ಡ್ ಮಾಡಬೇಕಾಗತ್ತೆ. ಈಗ ಜಾಸ್ತಿ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಾವು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಮೊಸರು ತಿನ್ನೋದಿರ್ಬೋದು, ಮಜ್ಜಿಗೆ ಚೆನ್ನಾಗಿ ತೊಗೊಳ್ಳೋದಿರ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಗಟ್ ಹೆಲ್ತ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಆಗೋದ್ರಿಂದ ನೀವು ಏನೇ ತಿಂದ್ರೂ ಕೂಡ ಪ್ರಾಪರಾಗಿ ಡೈಜೆಷನ್ ಆಗುತ್ತೆ. ಸೊ ಎಲ್ಲ ಬಂದು ಮುಖ್ಯವಾಗಿ ನಮ್ಮ ಡೈಜೆಷನ್ ಪ್ರೋಸೆಸ್ ಮೇಲೇ ನಿಂತಿರೋದು ಗ್ಯಾಸ್ಟ್ರಿಕ್ ಸಮಸ್ಯೆ. ಸೊ ನೀವು ಡೈಜೆಷನ್ನ ಪ್ರಾಪರಾಗಿ ಇಟ್ಕೊಂಡ್ರೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ. ಈ ರೀತಿಯಾಗಿರುವಂಥ ಆಹಾರ ಪದ್ಧತಿಗಳನ್ನ ನೀವು ರೂಢಿಸ್ಕೊಂಡ್ರೆ ಸರಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರದೇ ಇರೋ ರೀತಿ ನೋಡ್ಕೊಳ್ಬೋದು. ಮತ್ತು ಸ್ಟ್ರೆಸ್ ಕೂಡ ಒಂದು ಕಾರಣ. ಇತ್ತೀಚೆಗೆ ತುಂಬ ಕೆಲಸ ಇದೆ, ಸ್ಟ್ರೆಸ್ ಅಂತ ಹೇಳ್ತಾ ಇರ್ತಾರೆ. ಸೊ ನಮ್ಮ ಎಮೋಷನ್ಸಿಂದನೂ ಕೂಡ ಹಾರ್ಮೋನ್ ಸೆಕ್ರೀಟ್ ಆಗಿ ಅದರಿಂದನೂ ಕೂಡ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರ್ತಾ ಇರುತ್ತೆ. ಆದಷ್ಟು ಯೋಗಾಭ್ಯಾಸ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ನ ಕೂಡ ನೀವು ರಿಲೀಫ್ ಮಾಡ್ಕೊಳ್ಬೋದು. ಓಕೆ, ತುಂಬ ಜನಕ್ಕೆ ಯಾವ ಹಂತದಲ್ಲಿ ವೈದ್ಯರನ್ನ ಭೇಟಿ ಮಾಡಬೇಕು ಅನ್ನೋದೇ ಒಂದು ಗೊಂದಲ ಅಂತ ಹೇಳ್ಬೋದು. ಏನೋ ಸ್ಪೈಸಿ ತಿಂದಿದೆ ಅಥವಾ ಆಚೆ ತಿಂದಿದೆ ಅದಕ್ಕೆ ಬಂದಿದೆ, ಅಥವಾ ಏನಾದರೂ ನಾನು ಊಟ ಲೇಟ್ ಮಾಡಿದ್ದೆ ಅದಕ್ಕೆ ಈ ಥರ ಅನಿಸ್ತಾ ಇದೆ ಸಿಂಪ್ಟಮ್ಸ್ ಅಂತ ಅಂದ್ಕೊಳ್ತಾರೆ. ಸೊ ಯಾವೊಂದು ಲಕ್ಷಣ ಕಂಡಾಗ ಅಥವಾ ಪದೇ ಪದೇ ಇದು ಕಾಣಿಸ್ಕೊಂಡಾಗ ವೈದ್ಯರನ್ನ ಕಾಣಬೇಕು ಅಥವಾ ಚಿಕಿತ್ಸೆ ತಗೊಳ್ಬೇಕು ಅನ್ನೋಂಥದ್ದು ಯಾವ ಹಂತದಲ್ಲಿ ಪೇಷಂಟ್ಸ್ ಅಲರ್ಟ್ ಆಗಬೇಕು ಅಂತ? ಈಗ ನೀವು ಇನಿಷಿಯಲಲ್ಲೇ ನಿಮಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಂಡಾಗ ಅಲರ್ಟ್ ಆಗಿ ಅದಕ್ಕೆ ಚಿಕಿತ್ಸೆ ತೊಗೊಂಡ್ರೆ ಅದು ಮುಂದುವರಿಯಲ್ಲ. ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆದರೆ ನಿಮಗೆ ಅಜೀರ್ಣದ ಸಮಸ್ಯೆ ಆಗುತ್ತೆ, ಆಮೇಲೆ ವಾಂತಿ ಆಗೋದಕ್ಕೆ ಶುರುವಾಗುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಬರುತ್ತೆ, ಏನೇ ತಿಂದ್ರೂ ನನಗೆ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂತಲೂ ಕೂಡ ಸುಮಾರು ಜನ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅಷ್ಟರ ಮಟ್ಟಿಗೆ ಹೋಗೋದಕ್ಕಿಂತ ಮುಂಚೆನೇ ಈಗ ನಿಮ್ಗೆ ಏನಾದರೂ ತಿಂತಾ ಇದ್ದರೆ ತಕ್ಷಣಕ್ಕೆ ನನಗೆ ಏನು ತೇಗು ಬರುತ್ತೆ, ಇಲ್ಲ ಎದೆ ಉರಿ ಬರ್ತಾ ಇದೆ ಅಂತ ಇದ್ದಂಗೆ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಗ್ಯಾಸ್ಟ್ರೈಟಿಸ್ನ ನೀವು ಮುಂದುವರಿದೇ ಇರೋ ರೀತಿಯಲ್ಲಿ ತಡಿಬೋದು. ಓಕೆ, ಈ ಒಂದು ಜೀರಾ ಪ್ಲಸ್ ಸಿರಪ್ ಆಗಿರ್ಬೋದು, ADP ಪೌಡರ್ನ ಬಳಸಿರುವಂಥ ನಿಮ್ಮ ಪೇಷಂಟ್ಸು ಯಾವ ರೀತಿ ಫೀಡ್ಬ್ಯಾಕ್ ನಿಮಗೆ ಕೊಡ್ತಾ ಇರ್ತಾರೆ, ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ತಿಳಿಸ್ತಾ ಇರ್ತಾರೆ? ಜೀರಾ ಪ್ಲಸ್ ADPನ ಬಳಸ್ತಾ ಇರೋರು ಅಂದರೆ ಮುಂಚೆ ನನಗೆ ಎದೆ ಉರಿತಾ ಇತ್ತು, ಇಲ್ಲ ಅಜೀರ್ಣದ ಸಮಸ್ಯೆ ಇತ್ತು, ಹೊಟ್ಟೆ ಉಬ್ಬರಿಸ್ಕೊಳ್ತಾ ಇತ್ತು. ಈಗ ADP ಪೌಡರ್ ತೊಗೊಂಡು ನಾನು ಏನಾದರೂ ತಿಂದರೆ ನನಗೆ ಆ ರೀತಿ ಹೊಟ್ಟೆ ಉಬ್ಬರಿಸೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇಲ್ಲ ಪ್ರಾಪರಾಗಿ ಡೈಜೆಷನ್ ಆಗದೆ ಇರೋರು ಜೀರಾ ಪ್ಲಸ್ ADPನ ತೊಗೊಂಡಾಗ ಡೈಜೆಷನ್ ಕೂಡ ಆಗುತ್ತೆ. ಕೆಲವರಿಗೆ ಯಾವುದೇ ಹೊಟ್ಟೆ ಹಸಿವಾಗ್ತಾ ಇರಲ್ಲ, ಏನೇ ತಿಂದ್ರು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲ್ಲ, ಅದನ್ನು ನಾವು ಅರಿರುಚಿ ಅಂತ ಹೇಳ್ತೀವಿ. ಏನೇ ಫುಡ್ ತಿಂದ್ರೂ ಟೇಸ್ಟ್ ಸಿಗ್ತಾ ಇರಲ್ಲ. ಸೊ ಅಂಥವರು ಕೂಡ ಈಗ ಡೈಜೆಷನ್ ಚೆನ್ನಾಗಾಗ್ತಿದೆ, ಆಹಾರ ಜೀರ್ಣ ಚೆನ್ನಾಗಾಗ್ತಿದೆ ಅಂತ ಹೇಳಿರೋರು ಕೂಡ ಇದ್ದಾರೆ. ಸೊ ಇದನ್ನು ತೊಗೊಳ್ಳೋದ್ರಿಂದ ಪ್ರಾಪರ್ ಡೈಜೆಷನ್ ಕೂಡ ಆಗುತ್ತೆ, ಮತ್ತು ಹೊಟ್ಟೆ ಹಸಿವಾಗದೇ ಇದ್ದರೆ ಹಸಿವು ಕೂಡ ಆಗೋದಕ್ಕೆ ಶುರು ಮಾಡುತ್ತೆ. ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ ಸಮಸ್ಯೆ ಇದ್ದರೆ ಅದನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮುಂಚೆ ಎಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿಲ್ಲ, ಈಗ ನಾವು ಡಯಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಸಮಸ್ಯೆ ಬಂದಿದೆ ಅಂತ ಹೇಳ್ತಾರೆ. ಸೊ ಡಯಟಿಂಗನ್ನು ಪ್ರಾಪರಾಗಿ ಮಾಡಲಿಲ್ಲ ಅಂತಂದ್ರೂ ಅದು ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಇರುತ್ತೆ? ಖಂಡಿತ ಹೌದು. ಯಾಕಂದರೆ ಈಗ ಡಯಟ್ ಅಂತ ಹೇಳಿ ಕೆಲವರು ಊಟನೇ ಸ್ಕಿಪ್ ಮಾಡ್ತಾರೆ. ನಾನು 1 ಟೈಮ್ ಮಾತ್ರ ಊಟ ಮಾಡ್ತೀನಿ ಅಂತ ಆ ಥರ ಎಲ್ಲ ಊಟ ಸ್ಕಿಪ್ ಮಾಡೋರು ಇರ್ತಾರೆ. ಮತ್ತು ಕೆಲವರಿಗೆ ಪ್ರಾಪರ್ ಡಯಟ್ ಬಗ್ಗೆ ನಾಲೆಡ್ಜ್ ಇರಲ್ಲ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿರಲ್ಲ, ಬಟ್ ಡಯಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಕೆಲವರು ಪ್ರೋಟೀನ್ ಜಾಸ್ತಿ ತೊಗೊಳ್ತಾ ಇರ್ತಾರೆ. ಹೇಳಬೇಕಂದ್ರೆ ನಾವು ಒಂದು ಊಟ ಮಾಡಬೇಕು ಅಂದರೆ ಪ್ರಾಪರಾಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫೈಬರ್ಸ್ ಏನಿದೆ ಬ್ಯಾಲೆನ್ಸ್ಡ್ ಡಯಟ್ನ ನಾವು ತೊಗೊಳ್ಬೇಕು. ಮತ್ತು ಪ್ರಾಪರ್ ಟೈಮಿಗೆ ಪ್ರಾಪರ್ 3 ಮೀಲ್ಸ್ ಏನಿದೆ ಅದನ್ನು ತೊಗೊಂಡಾಗ ನಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ.
ತುಂಬ ಜನಕ್ಕೆ ನಾಲೆಡ್ಜಿಂದನೇ ಡಯಟ್ ಮಾಡೋದ್ರಿಂದ ಗ್ಯಾಸ್ಟ್ರೈಟಿಸ್ ಸಮಸ್ಯೆನೂ ಕೂಡ ಕಾಣಿಸ್ಕೊಳ್ತಾ ಇದೆ. ಮತ್ತು ಅವರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅವರು ಸ್ಟ್ರೆಸ್ಗೆ ಒಳ ಮಾಡ್ಕೊಳ್ತಾರೆ. ಆವಾಗಲೂ ಕೂಡ ಎಮೋಷನ್ ಜಾಸ್ತಿಯಾಗಿ ಹಾರ್ಮೋನ್ ವೇರಿಯೇಷನಿಂದನೂ ಕೂಡ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಖಂಡಿತ. ಈ ಒಂದು ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಜಾಸ್ತಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಾ, ಅಥವಾ ವೆಜಿಟೇರಿಯನ್ಸ್ ಅವ್ರನ್ನೂ ನೀವು ನೋಡ್ತೀರಾ ಪೇಷಂಟ್ಸಲ್ಲಿ? ಸೊ ಅವರ ಒಂದು ಫುಡ್ ಪ್ಯಾಟ್ರನ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಾಗ ಹೇಗೆ ಇದರಿಂದ ದೂರ ಇರ್ಬೋದು? ಅಂದರೆ ವೆಜ್ಜು ನಾನ್ ವೆಜ್ ಅಂತ ಏನಿಲ್ಲ, ನಾರ್ಮಲಾಗಿ ಇಬ್ಬರಿಗೂ ಸಮನಾಗಿ ಗ್ಯಾಸ್ಟ್ರಿಕ್ ಬರುತ್ತೆ. ಬಟ್ ನಾನ್ ವೆಜ್ ಅವ್ರಿಗೆ ಏನಂತಂದರೆ ಜಾಸ್ತಿ ಸ್ಪೈಸಿ ಐಟಮ್ಸ್ ತಿನ್ನೋದ್ರಿಂದ ಕೆಲವರಿಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಎಲ್ಲ ಅವ್ರ ಡೈಜೆಷನ್ ಕೆಪಾಸಿಟಿ ಮೇಲೆ ಡಿಪೆಂಡ್. ಈಗ ನೀವು ನಾನ್ ವೆಜ್ ಆಗಿರ್ತೀರ, ನೀವು ಎಷ್ಟೇ ತಿಂದ್ರೂ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆನೇ ಇರೋದಿಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಅಲ್ಲಿರೋ ಪ್ರೋಬಯೋಟಿಕ್ಸ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಅಂದರೆ ಎಲ್ಲರಿಗೂ ಅದು ಈಕ್ವಲ್ಲೇನೆ, ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಸೊ ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ಸದ್ಯಕ್ಕೆ ಒಬ್ಬರು ಪೇಷಂಟ್ ಮಾತಾಡಿರುವಂಥ ಒಂದು ಬೈಟ್ ಬರ್ತಾ ಇದೆ. ಅವ್ರಿಗೆ ಎಷ್ಟು ವರ್ಷಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿತ್ತು, ಇನ್ನು ಒಂದು ಜೀರಾ ಪ್ಲಸ್ ಸಿರಪ್ ಆಗಿರ್ಬೋದು, ADP ಪೌಡರ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ರೀತಿ ಗುಣಮುಖರಾಗಿದ್ದಾರೆ, ಬನ್ನಿ ಅವ್ರು ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾನು ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದ್ದೆ. ಸೊ ಮಾರ್ಕೆಟಿಂಗ್ ಕೆಲಸ ಮಾಡ್ಬೇಕಾದ್ರೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ತಿರ್ಲಿಲ್ಲ. ಅವಾಗ ನನಗೆ ಒಂಥರ ಯಾವಾಗ್ಲೂ ಗ್ಯಾಸ್ಟ್ರಿಕ್ ತರ ಆಯ್ತಿತ್ತು. ಸೊ ಗ್ಯಾಸ್ಟ್ರಿಕ್ ಆದಾಗ ನಾನು ಹೋಗಿ ಶ್ವೇತಾ ನವೀನ್ ಅವ್ರ ಹತ್ರ ತೋರಿಸಿದ್ವಿ. ಅವರು ನಿಮ್ಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ಒಂದ್ಸರಿ ಎಂಡೋಸ್ಕೋಪಿ ಮಾಡಿಸಿ ಅಂತ ಹೇಳಿದ್ರು. ಯಾಕೆಂದ್ರೆ ಹೈಪರ್ ಆಸಿಡಿಟಿ ಇತ್ತು ನನಗೆ. ಅವಾಗ ಎಂಡೋಸ್ಕೋಪಿ ಮಾಡಿಸಿದಾಗ ಫ್ಯಾಟಿ ಲಿವರ್ ಇದೆ ಅಂತ ಬಂತು. ಸೊ ಫ್ಯಾಟಿ ಲಿವರ್ ಇದೆ ಅಂದಾಗ ನಾವು ರೆಸ್ಟ್ ಮಾಡಬೇಕು, ಮತ್ತೆ ಊಟ ತಿಂಡಿದೆಲ್ಲ ಸ್ವಲ್ಪ ಪಥ್ಯ ಇರಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ನಮ್ಗೆ ಈ ಒಂದು ADP ಅಂತ ಕೊಟ್ರು. ಸೊ ಈ ADP ನಾನು ಬಳಸ್ತಾ ಇದ್ದೀನಿ. ಸೊ ಈಗ ಪ್ರತಿದಿನ ಬಳಸ್ತಾ ಇದ್ದೀನಿ. ಜೊತೆಗೆ ಒಂದು ಜೀರಾ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಬಳಸ್ತಾ ಇದ್ದೀನಿ. ಸೊ ಇದು ಜೀರಾ ಪ್ಲಸ್ ನ ನಾನು ಬೆಳಿಗ್ಗೆ ತಿಂಡಿಗಿಂತ ಮೊದಲೇ ಒಂದು 10 ml ಸಿರಪ್ 10 ml ವಾಟರ್ ಹಾಕಿ ಮಿಕ್ಸ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ರು. ಮೊದ್ಲಿಗೂ ಈಗ ಕಂಪೇರ್ ಮಾಡ್ಬೇಕು ಅಂದ್ರೆ ಮೊದಲು ಹಸುವಾಗ್ತಿರ್ತಿರ್ಲಿಲ್ಲ, ಮತ್ತೆ ಊಟ ಸರಿಯಾಗಿ ಮಾಡಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ತಿಂದ್ರು ಕೂಡ ನಮ್ಗೆ ಎಲ್ಲಿ ಸಿಗಾಕೊಂಡಂಗ ಆಗ್ತಿತ್ತು, ಮತ್ತೆ ಉರಿ ಬರ್ತಿತ್ತು. ಸೊ ಇವಾಗ ಏನಾಗಿದೆ ಅಂದ್ರೆ ನಾನು ನಾರ್ಮಲ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೀನಿ, ಜೊತೆಗೆ ನಮ್ಗೆ ಆರಾಮಾಗಿದ್ದೀನಿ ಅನ್ಸುತ್ತೆ. ನೋಡಿದ್ರಲ್ಲ, ಎಷ್ಟು ವರ್ಷಗಳಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿತ್ತು, ಜೊತೆಗೆ ಈ ಒಂದು ಜೀರಾ ಪ್ಲಸ್ ಸಿರಪ್ ಆಗಿರ್ಬೋದು, ADP ಪೌಡರ್ನ ತಗೊಳ್ಳೋದಕ್ಕೆ, ಇನ್ನು ಫುಡ್ನಲ್ಲಿ ಯಾವ ರೀತಿಯಾಗಿರುವಂಥ ಬದಲಾವಣೆಗಳನ್ನ ಮಾಡ್ಕೊಂಡ್ಮೇಲೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿರೋ ಅದ್ರ ಬಗ್ಗೆ ತಿಳಿಸ್ಕೊಟ್ರು. ಸೊ ನೀವು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಡಾಕ್ಟರ್ ತುಂಬ ಜನ ದೂರದವ್ರುಗಳು ನೋಡ್ತಿರೋರ್ಗೂ ಕೂಡ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಮೈಸೂರು, ಮದ್ದೂರು, ಮಂಡ್ಯ ಸುತ್ತಮುತ್ತ ಇರೋರು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ. ಇನ್ನೂ ದೂರ ಇರುವಂಥವ್ರಿಗೆ ಆನ್ಲೈನಲ್ಲಿ ಕೂಡ ಪ್ರಾಡಕ್ಟ್ಸ್ನ ತಗೊಳ್ಬಹುದಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಹೌದು, ಅಂದರೆ ಈಗ ನಮ್ಮದು ಬ್ರಾಂಚಸ್ಗಳು ಓಪನ್ ಆಗಿದೆ. ಸೊ ನೀವು ಹುಬ್ಳಿ, ಧಾರವಾಡ ಆ ಪ್ಲೇಸಸಲ್ಲೆಲ್ಲನೂ ಅಲ್ಲಿ ಆಯುರ್ವೇದ ವೆಲ್ನೆಸ್ ಸೆಂಟರ್ಗಳಿರುತ್ತೆ. ಅಲ್ಲಿ ಇಚ್ಛಾ ಹರ್ಬಲ್ಸ್ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ. ಅಲ್ಲಿ ಹೋಗಿ ಬೈ ಮಾಡ್ಬೋದು. ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ ಕೂಡ ಲಭ್ಯ ಇದ್ದಾರೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಲ್ಲೂ ಕೂಡ ಕನ್ಸಲ್ಟೇಷನ್ ಮಾಡಿ ನೀವು ಪ್ರಾಡಕ್ಟ್ಸ್ನ ತೊಗೊಳ್ಬೋದು. ಅದಲ್ಲದೆ ichaharbals.com ಅಂತಲೂ ಕೂಡ ನಮ್ಮದು ವೆಬ್ಸೈಟ್ ಇದೆ. ಅಲ್ಲೂ ಕೂಡ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ, ಅಲ್ಲೂ ಬೈ ಮಾಡ್ಬೋದು. ಅಥವಾ ಅಮೆಝಾನಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ ಸಿಗುತ್ತೆ, ನೀವು ಅಲ್ಲೂ ಹೋಗಿ ಬೈ ಮಾಡ್ಬೋದು. ಅಥವಾ ಕೆಳಗೆ ನಂಬರ್ ಏನು ಬರ್ತಾ ಇದೆ ಅಲ್ಲಿ ಕಾಲ್ ಮಾಡಿದ್ರು ಕೂಡ ಕೊರಿಯರ್ ವ್ಯವಸ್ಥೆ ಇರುತ್ತೆ, ಅಲ್ಲಿಂದನೂ ಕೂಡ ನೀವು ತಗೊಳ್ಬೋದು. ಖಂಡಿತ. ಸೊ ಇದಷ್ಟೇ ಅಲ್ಲದೆ ಬೇರೆ ಆರೋಗ್ಯದ ಸಮಸ್ಯೆ ಇದೆ ಅಂದಾಗ ಯಾವ ರೀತಿ ಪ್ರಾಡಕ್ಟ್ಸ್ ಇದೆ ತಮ್ಮಲ್ಲಿ, ಅದ್ರ ಬಗ್ಗೆ? ಬೇರೆ ಆರೋಗ್ಯದ ಸಮಸ್ಯೆ ಅಂದರೆ BP-ಗೆ ಇರುತ್ತೆ, ಶುಗರ್ಗೂ ಕೂಡ ಇದೆ, ಮತ್ತು ಆರ್ಥರೈಟಿಸ್ಗೂ ಕೂಡ ಇದೆ, ಮತ್ತು ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ಇರುತ್ತೆ. ಸೊ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಸಂಪರ್ಕಿಸಿ ತಗೊಳ್ಬೋದು. ಖಂಡಿತ ಡಾಕ್ಟರ್. ಕಾರ್ಯಕ್ರಮದಲ್ಲಿ ಬಂದು ನಮಗೆ ಈ ಗ್ಯಾಸ್ಟ್ರಿಕ್ಗೆ ಕಾರಣಗಳೇನಿರ್ಬೋದು, ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ನಾವು ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ, ಅದನ್ನು ಹೇಗೆ ನಾವು ಸರಿಪಡಿಸ್ಕೊಳ್ಬೇಕು, ಇನ್ನು ವಿಶೇಷವಾಗಿ ಜೀರಾ ಪ್ಲಸ್ ಸಿರಪ್ಪು ಜೊತೆಗೆ ADP ಪೌಡರು ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೇಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ತೆ. ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು ಅಂತಂದರೆ ಇಚ್ಛಾ ಹರ್ಬಲ್ಸ್ ಬೆಂಗಳೂರಿನ ವಿಜಯನಗರದಲ್ಲಿರುವಂಥದ್ದು ಫೋನ್ ನಂಬರ್ಸ್ TV ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆದುಕೊಂಡು ನೇರವಾಗಿ ಡಾಕ್ಟರ್ ಶ್ವೇತಾ ನವೀನ್ ಅವ್ರನ್ನ ಭೇಟಿ ಮಾಡ್ಬೋದು. ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರಿಗೆ ಆಯುರ್ವೇದ ವೆಲ್ನೆಸ್ ಸೆಂಟರ್ ಇದೆ. ಮೈಸೂರು, ಮಂಡ್ಯ, ಮದ್ದೂರು, ಶಿವಮೊಗ್ಗ, ಹುಬ್ಬಳ್ಳಿ, ಇನ್ನು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಕೂಡ ಇದೆ. ನೀವು ನೇರವಾಗಿ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.